ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಕೃಪೆಯು ಶಾಂತಿಯು ಸಮಾಧಾನ ಮಟ್ಟಿಗೆ ಎಂಬುದಿಗೆ ಪ್ರಾರ್ಥನೆ ಮಾಡ್ತಾ ಈ ಸಮಯದಲ್ಲಿ ಕೂಡ ಆರಾಧನೆ ಮಾಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಆತನು ನಮ್ಮನ್ನ ಶಾಪದಿಂದ, ಪಾಪದಿಂದ, ಕೇಡಿನಿಂದ, ಮರಣದಿಂದ, ಕಷ್ಟದಿಂದ, ಕಣ್ಣೀರಿಂದ ಬಿಡಿಸಿದಂಥ ದೇವರನ್ನ ಆತನ ಆರಾಧನೆ ಮಾಡೋಣ. ಆತನನ್ನು ಎಷ್ಟು ಸ್ತುತಿಸಿದರೂ ಸಾಲದು ಏಸು ಎಂಬುದಾಗಿ ಆತನನ್ನು ಆರಾಧನೆ ಮಾಡೋಣ. ನಿನ್ನ ಎಷ್ಟೋ ಸ್ತುತಿಸಿದರು ಸಾಲದು ಏಸಯ್ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟೋ ಸ್ತುತಿಸಿದರು ಸಾಲದು ಏಸಯ್ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಆರಾಧನೆ ನನ್ನ ಉಸಿರಿರುವ ಜಯದ ಬಾಳನ್ನು ನೀಡಿರುವೆ, ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ. ಜಯದ ಬಾಳನ್ನು ನೀಡಿರುವೆ, ಅಲ್ಲಿದವರ ಮುಂದೆ ನನ್ನನ್ನು ಮೇಲೆತ್ತಿ. ಅಲ್ಲಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಅಲ್ಲಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಆರಾಧನೆ ನನ್ನ ಉಸಿರಿರುವ
ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ ಆರಾಧನೆ. ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ ಸಯ. ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ ಆರಾಧನೆ. ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆತನು ಉತ್ತಮನು, ಉನ್ನತನು, ಮಹಿಮೆ ರಾಜನು. ಬದುಕಿರುವಂಥ ದಿನವೆಲ್ಲ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕು. ಬದುಕಿರುವಂಥ ದಿನವೆಲ್ಲ ಆತನಿಗೆ ಅಧೀನರಾಗಿ ನಾವು ಬಾಳಬೇಕು. ಪರಿಪೂರ್ಣರಾಗಿ, ಪರಿಶುದ್ಧರಾಗಿಯೂ, ನೀತಿವಂತರಾಗಿಯೂ, ನಿಷ್ಕಲ್ಪಟವಾದ ಮನಸ್ಸುಳ್ಳವರಾಗಿಯೂ ನಾವು ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಲೋಕದ ಪ್ರಕಾರವಾಗಿ ನಾವು ನಡೀಲಿಕ್ಕೆ ಕರೆಯಲ್ಪಟ್ಟಿಲ್ಲ, ಶಾರೀರಿಕ ಪ್ರಕಾರವಾಗಿ ನಾವು ನಡೀಲಿಕ್ಕೆ ಕರೆಯಲ್ಪಟ್ಟಿಲ್ಲ. ಆತನ ಚಿತ್ತದಂತೆ ಪರಲೋಕದ ಒಂದು ಭಾವವುಳ್ಳವರಾಗಿ ಜೀವಿಸರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರುಣೆಯು, ದಯೆಯು, ಕನಿಕರವು ಇವೆಲ್ಲವೂ ತುಂಬಿದವರಾಗಿ ನಾವು ಜೀವಿಸಬೇಕು. ಆಗಲೇ ನಮಗೆ ಪರಲೋಕ ನಿಶ್ಚಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ಪಾಪಗಳನ್ನು ಬಿಟ್ಟು, ನಮ್ಮ ಕೇಡುಗಳನ್ನು ಬಿಟ್ಟು ನೀತಿವಂತರಾಗಿ ನಾವು ಜೀವಿಸೋಣ. ಈ ಜೀವಿತದಲ್ಲಿ ನಿಶ್ಚಯವಾಗಿ ನಮಗೆ ಜಯ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರನ್ನ ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ನಿಶ್ಚಯವಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವಂಥ ದೇವರೇ ಆಗಿದ್ದಾನೆ. ಆತನು ನಂಬಿದವರನ್ನ ಯಾವತ್ತೂ ಕೈ ಬಿಡದಂಥ ದೇವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವಾದರೂ ಪೂರ್ಣ ಭಕ್ತಿಯಿಂದಲೂ ಪೂರ್ಣ ಶ್ರದ್ಧೆಯಿಂದಲೂ ಕಡೆಯವರೆಗೂ ತಾಳಿಕೊಂಡು ಬದುಕುವಂಥವರಾಗಿ ನಾವು ನಿಲ್ಲೋಣ ಎಂಬುದಾಗಿ ಕೇಳಿಕೊಳ್ತೇವೆ. ಸಮಯದಲ್ಲೂ ಕೂಡ ಈ ಹಾಡನ್ನು ಕೇಳುವಂಥ ಎಲ್ಲರೂ ಕೂಡ ಆಶೀರ್ವದಿಸಲ್ಪಡಲಿ, ಬಲ ಹೊಂದಲಿ. ದೇವರ ಚೈತನ್ಯವುಳ್ಳ ಹಸ್ತದಿಂದ ದೇವರು ನಿಮ್ಮನ್ನೆಲ್ಲರೂ ಮುಟ್ಟಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮನ್ನು ಕಾಯ್ದು ನಡೆಸಲಿ, ನಿಮ್ಮ ಕುಟುಂಬವನ್ನು ಕಾಯ್ದು ನಡೆಸಲಿ. ದೇವರ ಎಲ್ಲ ಕಾರ್ಯಗಳನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.